ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 21ನೇ ಪ್ರಶ್ನೆ. ಪರಮಾಣುವಿನಲ್ಲಿ ಧನಾವೇಶ ಹೊಂದಿರುವ ಕೇಂದ್ರ. ಪರಮಾಣುವಿನಲ್ಲಿ ಧನಾವೇಶವನ್ನ ಹೊಂದಿರುವಂತಹ ಕೇಂದ್ರ. ಈಗ ಪರಮಾಣು ಅಂದ ತಕ್ಷಣ ಅದರಲ್ಲಿ ಪ್ರೋಟಾನ್ ಇರುತ್ತೆ ಅಲ್ವಾ, ಧನಾವೇಶವನ್ನ ಹೊಂದಿರುತ್ತೆ. ನ್ಯೂಟ್ರಾನ್ ಇರುತ್ತೆ, ಯಾವುದೇ ಆವೇಶ ಇರೋದಿಲ್ಲ. ಇಲೆಕ್ಟ್ರಾನ್ ಇರುತ್ತೆ, ಋಣಾವೇಶವನ್ನ ಹೊಂದಿರುತ್ತೆ. ಹಾಗಿದ್ರೆ ಧನಾವೇಶವನ್ನ ಹೊಂದಿರುವ ಕೇಂದ್ರ ಅಂತ ಕರೀತಾ ಇದ್ದಾರೆ. ಯಾವ್ದದು? ಆಪ್ಷನ್ ಎ ಪ್ರೋಟಾನ್. ತಪ್ಪಾದ ಉತ್ತರ. ಪ್ರೋಟಾನ್ ಧನಾವೇಶವನ್ನ ಹೊಂದಿರುತ್ತದೆ, ಆದ್ರೆ ಹೊಂದಿರುವ ಕೇಂದ್ರ ಅಲ್ಲ. ಆಪ್ಷನ್ ಬಿ ನ್ಯೂಟ್ರಾನ್. ನ್ಯೂಟ್ರಾನ್ಗೆ ಯಾವುದೇ ಆವೇಶನೇ ಇರೋದಿಲ್ಲ. ಆಪ್ಷನ್ ಸಿ ಇಲೆಕ್ಟ್ರಾನ್. ಇಲೆಕ್ಟ್ರಾನ್ ಋಣ ಆವೇಶವನ್ನ ಹೊಂದಿರುವಂತದ್ದು. ಆಪ್ಷನ್ ಡಿ ನ್ಯೂಕ್ಲಿಯಸ್. ಹೌದು, ನ್ಯೂಕ್ಲಿಯಸ್ ಸರಿಯಾದ ಉತ್ತರ. ನ್ಯೂಕ್ಲಿಯಸ್ ಅನ್ನುವಂಥದ್ದು ಧನಾವೇಶವನ್ನ ಹೊಂದಿರುವಂತಹ ಕಿರಣ. ಈ ನ್ಯೂಕ್ಲಿಯಸ್ ನ ಸುತ್ತ ಇಲೆಕ್ಟ್ರಾನ್ಗಳು ಸುತ್ತುತ್ತಾ ಇರುತ್ತೆ. ಹಾಗಾಗಿ ಇಲೆಕ್ಟ್ರಾನ್ಗಳೇನು ನೆಗೆಟಿವ್ ಚಾರ್ಜ್ ಇರುತ್ತೆ. ಬೀಜ ಕೇಂದ್ರ ಏನಿದೆ ಇದು ನ್ಯೂಕ್ಲಿಯಸ್ ಅಂತ ಕರಿತೀವಿ, ಧನಾವೇಶವನ್ನ ಹೊಂದಿರುತ್ತೆ. ಥ್ಯಾಂಕ್ ಯು.